ಬಿಸಿ ನಾಗೇಶ್ ತಿಪಟೂರಿನಿಂದ ಶಿಕ್ಷಣ ಸಚಿವರ ತನಕ ಒಂದು ರಾಜಕೀಯ ಪಯಣ. ಒಬ್ಬ ನಾಯಕನ ಬದುಕು ಅಂದ್ರೆ ಕೇವಲ ಗೆದ್ದ ಚುನಾವಣೆಗಳ ಲೆಕ್ಕವಲ್ಲ. ಅದು ಸೋಲಿನ ನಡುವೆಯೂ ಮುಂದುವರಿದ ಹೆಜ್ಜೆಗಳ ಕತೆ. ಅದು ಅಧಿಕಾರ ಸಿಕ್ಕಾಗ ತೆಗೆದುಕೊಂಡ ನಿರ್ಧಾರಗಳ ಕತೆ. ಅದು ಬೆಂಬಲಿಸಿದವರಷ್ಟೇ ಅಲ್ಲ, ವಿರೋಧಿಸಿದವರನ್ನು ಒಳಗೊಂಡ ಒಂದು ರಾಜಕೀಯ ಅಧ್ಯಾಯ. ತಿಪಟೂರಿನ ನೆಲದಿಂದ ರಾಜ್ಯದ ಶಿಕ್ಷಣ ಇಲಾಖೆಯ ನೇತೃತ್ವದವರೆಗೆ ಸಾಗಿದ ಅಂತಹ ಒಂದು ಪಯಣವೇ ಬಿಸಿ ನಾಗೇಶ್ ಅವರ ರಾಜಕೀಯ ಜೀವನ. ಇಂದು ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರ ರಾಜಕೀಯ ಹೆಜ್ಜೆಗಳು, ಅವರ ನಿರ್ಧಾರಗಳು, ಅವರ ಪರ ವಿರೋಧದ ಚರ್ಚೆಗಳು ಕರ್ನಾಟಕದ ರಾಜಕೀಯ ಇತಿಹಾಸದ ಒಂದು ಅಧ್ಯಾಯವಾಗಿ ಉಳಿದಿದೆ. ಸಾವಿರದ 1959 ಜುಲೈ 10ರಂದು ಜನಿಸಿದ ಬಿಸಿ ನಾಗೇಶ್ ಅವರು ಇಂಜಿನಿಯರಿಂಗ್ ಶಿಕ್ಷಣ ಪಡೆದವರು. ಬೆಂಗಳೂರಿನ ಬಿಎಂಎಸ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡಿದವರು. ವಿದ್ಯಾರ್ಥಿ ಜೀವನದಲ್ಲೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನೊಂದಿಗೆ ಗುರುತಿಸಿಕೊಂಡ ಅವರು ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡ್ರು. ಅಂದ್ರೆ ರಾಜಕೀಯ ಅವರ ಬದುಕಿಗೆ ಏಕಾಏಕಿ ಬಂದದ್ದಲ್ಲ. ವಿದ್ಯಾರ್ಥಿ ಜೀವನದಿಂದಲೇ ಸಂಘಟನೆ, ಸಿದ್ಧಾಂತ ಮತ್ತು ಸಾರ್ವಜನಿಕ ಬದುಕಿನ ಕಡೆಗೆ ಅವರ ಆಸಕ್ತಿ ಬೆಳೆದಿತ್ತು. 1984ರಲ್ಲೇ ಅವರು ಭಾರತೀಯ ಜನತಾ ಪಕ್ಷದೊಂದಿಗೆ ಸಕ್ರಿಯವಾಗಿ ಗುರುತಿಸಿಕೊಂಡ್ರು. ಪಕ್ಷದ ಸಂಘಟನಾ ಕೆಲಸಗಳಲ್ಲಿ ಹಂತ ಹಂತವಾಗಿ ಬೆಳೆದ್ರು. ತುಮಕೂರು ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಸೇರಿದಂತೆ ವಿವಿಧ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರು. ಇದು ಮುಂದೆ ಅವರನ್ನ ಚುನಾವಣಾ ರಾಜಕೀಯದತ್ತ ಕರೆದೊಯ್ಯಿತು. ಎರಡು 2008ರಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಬಿಸಿ ನಾಗೇಶ್ ಚುನಾವಣಾ ಕಣಕ್ಕಿಳಿದ್ರು. ಜನ ಅವರನ್ನ ವಿಧಾನಸಭೆಗೆ ಕಳುಹಿಸಿಕೊಡ್ತಾರೆ. ಇದು ಅವರ ರಾಜಕೀಯ ಬದುಕಿನ ಮಹತ್ವದ ತಿರುವು. ಆದ್ರೆ ರಾಜಕೀಯದಲ್ಲಿ ಗೆಲುವಿನಷ್ಟೇ ಸೋಲು ಸಹಜ. 2013ರಲ್ಲಿ ಅವರು ಮತ್ತೆ ಸ್ಪರ್ಧಿಸ್ತಾರೆ. ಆದ್ರೆ ಫಲಿತಾಂಶ ಅವರ ಪರವಾಗಿರ್ಲಿಲ್ಲ. ಕಾಂಗ್ರೆಸ್ನ ಕೆ ಷಡಾಕ್ಷರಿ ಅವರ ವಿರುದ್ಧ ನಾಗೇಶ್ ಸೋಲನ್ನ ಕಂಡ್ರು. ಆ ಸೋಲು ಅವರ ರಾಜಕೀಯ ಪಯಣವನ್ನ ನಿಲ್ಲಿಸಲಿಲ್ಲ. 5 ವರ್ಷಗಳ ನಂತರ 2018ರಲ್ಲಿ ಮತ್ತೊಮ್ಮೆ ತಿಪಟೂರಿನಿಂದಲೇ ನಾಗೇಶ್ ಅವರು ಭರ್ಜರಿ ಗೆಲುವಿನೊಂದಿಗೆ ವಿಧಾನಸಭೆಗೆ ಮರಳಿದ್ರು. 25,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿ ತಮ್ಮ ರಾಜಕೀಯ ಸಾಮರ್ಥ್ಯವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಎರಡು 2021ರಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಮತ್ತೊಂದು ತಿರುವು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾದ ನಂತರ ಅವರ ಸಂಪುಟಕ್ಕೆ ಬಿಸಿ ನಾಗೇಶ್ ಸೇರ್ಪಡೆಯಾಗ್ತಾರೆ. ಅವರಿಗೆ ಸಿಕ್ಕಿದ್ದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಜವಾಬ್ದಾರಿ. ತಿಪಟೂರಿನ ಶಾಸಕರಾಗಿದ್ದ ಒಬ್ಬ ನಾಯಕ ಇಡೀ ಕರ್ನಾಟಕದ ಮಕ್ಕಳ ಶಿಕ್ಷಣ ವ್ಯವಸ್ಥೆಯ ಜವಾಬ್ದಾರಿ ಹೊತ್ತ ಸಚಿವರಾದ್ರು. ಇದು ಅವರ ರಾಜಕೀಯ ಬದುಕಿನ ಅತ್ಯಂತ ದೊಡ್ಡ ಹುದ್ದೆ. ಆದರೆ ಶಿಕ್ಷಣ ಇಲಾಖೆ ಅಂದ್ರೆ ಕೇವಲ ಶಾಲೆ, ಶಿಕ್ಷಕರು ಮತ್ತು ಪಠ್ಯಪುಸ್ತಕಗಳ ಇಲಾಖೆ ಅಲ್ಲ, ಅದು ಸಮಾಜದ ಭವಿಷ್ಯವನ್ನ ರೂಪಿಸುವ ಇಲಾಖೆ. ಹೀಗಾಗಿ ನಾಗೇಶ್ ಅವರ ಪ್ರತಿಯೊಂದು ನಿರ್ಧಾರವೂ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಯಿತು. ನಾಗೇಶ್ ಅವರ ಸಚಿವ ಅವಧಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹಲವು ವಿಚಾರಗಳು ಮುನ್ನೆಲೆಗೆ ಬಂದವು. ರಾಷ್ಟ್ರೀಯ ಶಿಕ್ಷಣ ನೀತಿ, ಪಠ್ಯ ಪುಸ್ತಕ ಪರಿಷ್ಕರಣೆ, ಶಾಲಾ ಶಿಕ್ಷಣದ ಗುಣಮಟ್ಟ, ಮದರಸಾಗಳ ಪರಿಶೀಲನೆ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ಕುರಿತ ವಿವಾದ. ವಿಶೇಷವಾಗಿ ಹಿಜಾಬ್ ವಿಚಾರ ರಾಜ್ಯದ ಗಡಿಗಳನ್ನ ಮೀರಿ ರಾಷ್ಟ್ರಮಟ್ಟದ ಚರ್ಚೆಯಾಯಿತು. ಸಚಿವ ನಾಗೇಶ್ ಅವರು ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರದ ನಿಯಮವನ್ನ ಸಮರ್ಥಿಸಿಕೊಂಡರು. ಇದಕ್ಕೆ ಪರ ವಿರೋಧ ಎರಡೂ ಬದಿಗಳಿಂದ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾದವು. ಅವರ ಶಿಕ್ಷಣ ಸಚಿವರ ಅವಧಿಯ ಮತ್ತೊಂದು ದೊಡ್ಡ ಚರ್ಚೆ ಅಂದ್ರೆ ಪಠ್ಯಪುಸ್ತಕ ಪರಿಷ್ಕರಣೆ. ಶಾಲಾ ಪಠ್ಯದಲ್ಲಿ ಭಗತ್ ಸಿಂಗ್, ನಾರಾಯಣ ಗುರು ಸೇರಿದಂತೆ
ಹಲವು ವಿಷಯಗಳ ಬದಲಾವಣೆ ಕುರಿತು ವಿರೋಧ ಪಕ್ಷಗಳು ಮತ್ತು ವಿವಿಧ ಸಂಘಟನೆಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಬದಲಾವಣೆಗಳ ಪರವಾಗಿ ನಾಗೇಶ್ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡ್ರು. ವಿರೋಧಿಗಳು ಅದನ್ನ ಇತಿಹಾಸದ ಕೇಸರೀಕರಣ ಅಂತ ಟೀಕಿಸಿದ್ರು. ಕೆಲ ಪಾಠಗಳನ್ನು ಮತ್ತೆ ಸೇರಿಸಲಾಯಿತು. ಹೀಗಾಗಿ ಶಿಕ್ಷಣ ಸಚಿವರಾಗಿ ನಾಗೇಶ್ ಅವರ ಅವಧಿ ಸಾಧನೆಗಳಷ್ಟೇ ಅಲ್ಲ, ತೀವ್ರ ರಾಜಕೀಯ ಚರ್ಚೆಗಳಿಗೂ ಸಾಕ್ಷಿಯಾಯಿತು. ರಾಜಕೀಯದಲ್ಲಿ ದೊಡ್ಡ ಹುದ್ದೆ ಬಂದ ಮೇಲೆ ಸಾಮಾನ್ಯ ಜನರಿಂದ ದೂರ ಆಗೋದು ಸಾಮಾನ್ಯ ಎನ್ನುವ ಮಾತಿದೆ. ಆದರೆ ನಾಗೇಶ್ ಅವರ ಬಗ್ಗೆ ಅವರ ಬೆಂಬಲಿಗರು ಹೇಳ್ತಾ ಇದ್ದ ಒಂದು ವಿಶೇಷ ಗುಣವಿತ್ತು. ಜನರ ಕೈಗೆ ಸಿಗುವ ನಾಯಕ. ಸಚಿವರಾದ ನಂತರವೂ ಸರಳವಾಗಿ ಓಡಾಡ್ತಾ ಇದ್ರು. ತಿಪಟೂರು ಬೆಂಗಳೂರು ನಡುವೆ ರೈಲಿನಲ್ಲಿ ಪ್ರಯಾಣಿಸ್ತಾ ಇದ್ದ ಅವರ ಚಿತ್ರಣವು ಜನರ ಗಮನ ಸೆಳೆದಿತ್ತು. ಅಧಿಕಾರದ ದೊಡ್ಡ ಹುದ್ದೆಯಲ್ಲಿದ್ದರೂ ಸಾಮಾನ್ಯ ಬದುಕಿನ ಸ್ಪರ್ಶವನ್ನ ಉಳಿಸಿಕೊಂಡ ನಾಯಕ ಎಂಬ ಅಭಿಪ್ರಾಯವು ಅವರ ಬಗ್ಗೆ ಇತ್ತು. ಆದರೆ ಒಬ್ಬ ರಾಜಕಾರಣಿಯ ಬದುಕನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವರ ಬೆಂಬಲಿಗರ ಮಾತು ಮಾತ್ರ ಕೇಳಬಾರದು, ವಿರೋಧಿಗಳ ಟೀಕೆಯನ್ನು ಕೇಳಬೇಕು. ನಾಗೇಶ್ ಅವರ ಸಚಿವ ಅವಧಿಯಲ್ಲಿ ಹಿಜಾಬ್ ವಿಚಾರ, ಪಠ್ಯಪುಸ್ತಕ ಪರಿಷ್ಕರಣೆ ಮತ್ತು ಶಿಕ್ಷಣ ನೀತಿ ಕುರಿತು ಸಾಕಷ್ಟು ಟೀಕೆಗಳು ಎದುರಾದವು. ಕೆಲ ನಿರ್ಧಾರಗಳನ್ನ ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧಿಸಿದ್ವು. ಇನ್ನೊಂದೆಡೆ ನಾಗೇಶ್ ಅವರು ತಮ್ಮ ನಿರ್ಧಾರಗಳನ್ನ ಸೈದ್ಧಾಂತಿಕ ಮತ್ತು ಶೈಕ್ಷಣಿಕ ದೃಷ್ಟಿಕೋನದಿಂದ ಸಮರ್ಥಿಸಿಕೊಂಡ್ರು. ಅವರ ಮಾತಿನಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಅಗತ್ಯ, ಹಳೆಯ ಚೌಕಟ್ಟಿನಲ್ಲೇ ಶಿಕ್ಷಣವನ್ನ ನೋಡಬಾರದು ಎಂಬುದು ಅವರ ನಿಲುವಾಗಿತ್ತು. ಹೀಗಾಗಿ ಅವರ ರಾಜಕೀಯ ಬದುಕನ್ನ ನೋಡಿದಾಗ ಅವರು ಎಲ್ಲರನ್ನೂ ಮೆಚ್ಚಿಸಿದ ನಾಯಕ ಅನ್ನೋದಕ್ಕಿಂತ ತಮ್ಮ ನಂಬಿಕೆಗಳ ಪರವಾಗಿ ನಿಂತು ರಾಜಕೀಯ ವಿರೋಧವನ್ನೂ ಎದುರಿಸಿದ ನಾಯಕ ಅನ್ನೋದು ಹೆಚ್ಚು ಸೂಕ್ತ. ಎರಡು 2023ರಲ್ಲಿ ತಿಪಟೂರಿನ ರಾಜಕೀಯ ಗಾಳಿ ಬದಲಾಗಿತ್ತು. ಕಾಂಗ್ರೆಸ್ನ ಕೆ ಷಡಾಕ್ಷರಿ ಅವರ ವಿರುದ್ಧ ಬಿಸಿ ನಾಗೇಶ್ ಸೋಲು ಕಂಡ್ರು. 17,000ಕ್ಕೂ ಹೆಚ್ಚು ಮತಗಳ ಅಂತರದ ಆ ಸೋಲು ಅವರ ಚುನಾವಣಾ ರಾಜಕೀಯಕ್ಕೆ ಹೊಸ ತಿರುವನ್ನ ನೀಡಿತು. ಒಂದ್ ಕಾಲದಲ್ಲಿ ಭರ್ಜರಿ ಗೆಲುವು ನೀಡಿದ್ದ ತಿಪಟೂರು ಈ ಬಾರಿ ಅವರನ್ನ ವಿಧಾನಸಭೆಯಿಂದ ಹೊರಗಟ್ಟಿತ್ತು. ಆದ್ರೆ ರಾಜಕೀಯ ಜೀವನವನ್ನ ಕೇವಲ ಒಂದು ಚುನಾವಣೆಯ ಗೆಲುವು ಅಥವಾ ಸೋಲಿನಿಂದ ಅಳೆಯೋದಕ್ಕೆ ಸಾಧ್ಯವಿಲ್ಲ. 2008ರ ಗೆಲುವು, 2013ರ ಸೋಲು, 2018ರ ಭರ್ಜರಿ ಗೆಲುವು, 2021ರ ಸಚಿವ ಸ್ಥಾನ ಮತ್ತು 2023ರ ಸೋಲು ಇವೆಲ್ಲ ಸೇರಿ ಬಿಸಿ ನಾಗೇಶ್ ಅವರ ರಾಜಕೀಯ ಪಯಣವನ್ನ ರೂಪಿಸಿದ ಹಂತಗಳು. ಹೀಗಿರುವಾಗಲೇ 2026ರ ಆಗಸ್ಟ್ 18 ಕರ್ನಾಟಕ ರಾಜಕೀಯಕ್ಕೆ ದುಃಖದ ಸುದ್ದಿ. ಮಾಜಿ ಶಿಕ್ಷಣ ಸಚಿವ, ತಿಪಟೂರಿನ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು 67ನೇ ವಯಸ್ಸಿನಲ್ಲಿ ನಿಧನರಾದರು. ದೀರ್ಘಕಾಲದ ಅನಾರೋಗ್ಯದ ಬಳಿಕ ಆರೋಗ್ಯ ಪರೀಕ್ಷೆಗಾಗಿ ಬೆಂಗಳೂರಿಗೆ ತೆರಳಿದ್ದ ಅವರು ನಂತರ ಸಹೋದರಿಯ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ರು. ಮಂಗಳವಾರ ರಾತ್ರಿ ಹೃದಯಾಘಾತದಿಂದ ಅವರು ಕೊನೆಯುಸಿರೆಳೆದಿದ್ದಾರೆ. ಒಬ್ಬ ರಾಜಕಾರಣಿಯ ಜೀವನಕ್ಕೆ ಅಂತ್ಯ ಬರುವುದು ಸಹಜ. ಆದರೆ ಅವರ ರಾಜಕೀಯ ಪಯಣಕ್ಕೆ ಅಂತ್ಯವಿಲ್ಲ. ಯಾಕಂದ್ರೆ ಅವರು ತೆಗೆದುಕೊಂಡ ನಿರ್ಧಾರಗಳು, ಅವರು ಎದುರಿಸಿದ ವಿವಾದಗಳು, ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳು, ಅವರು ಗೆದ್ದ ಚುನಾವಣೆಗಳು, ಅವರು ಅನುಭವಿಸಿದ ಸೋಲುಗಳು ಎಲ್ಲವೂ ಸಾರ್ವಜನಿಕ ನೆನಪಿನ ಭಾಗವಾಗುತ್ತವೆ. ತಿಪಟೂರಿನ ಒಬ್ಬ ಇಂಜಿನಿಯರಿಂಗ್ ಪದವೀಧರ, ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತ, ಆರ್ಎಸ್ಎಸ್ ಮತ್ತು ಬಿಜೆಪಿಯ ಸಂಘಟನಾ ಹಿನ್ನೆಲೆಯಿಂದ ಬೆಳೆದ ನಾಯಕ, 2 ಬಾರಿ ಶಾಸಕ ಮತ್ತು ಕರ್ನಾಟಕದ ಶಿಕ್ಷಣ ಸಚಿವ, ಇದು ಬಿಸಿ ನಾಗೇಶ್ ಅವರ ಪಯಣ. ಅವರನ್ನ ಬೆಂಬಲಿಸಿದವರಿಗೆ ಅವರು ಸಿದ್ಧಾಂತಕ್ಕಾಗಿ ನಿಂತ ನಾಯಕ.
ಅವರನ್ನ ವಿರೋಧಿಸಿದವರಿಗೆ ಅವರು ವಿವಾದಾತ್ಮಕ ನಿರ್ಧಾರಗಳ ಸಚಿವ. ಆದ್ರೆ ಇತಿಹಾಸದಲ್ಲಿ ಉಳಿಯೋದು ಯಾರ ಅಭಿಪ್ರಾಯ ಸರಿಯಾಗಿತ್ತು ಎಂಬುದಷ್ಟೇ ಅಲ್ಲ, ಒಬ್ಬ ವ್ಯಕ್ತಿ ತನ್ನ ಕಾಲಘಟ್ಟದ ರಾಜಕೀಯ ಮತ್ತು ಸಮಾಜದ ಮೇಲೆ ಎಷ್ಟು ಪ್ರಭಾವ ಬೀರಿದ ಎಂಬುದು ಮಾತ್ರ. ಹೀಗಾಗಿ ಬಿಸಿ ನಾಗೇಶ್ ಅವರ ಬದುಕು ಕೇವಲ ಗೆಲುವಿನ ಕಥೆ ಮಾತ್ರವಲ್ಲ, ಅದು ಸೋಲಿನ ಕಥೆಯೂ ಅಲ್ಲ. ಅದು ನಂಬಿಕೆ, ಸಂಘಟನೆ, ಅಧಿಕಾರ, ಹೋರಾಟ, ವಿವಾದ ಮತ್ತು ರಾಜಕೀಯ ಏಳು ಬೀಳುಗಳ ಕತೆ. ತಿಪಟೂರಿನಿಂದ ಆರಂಭವಾದ ಆ ಪಯಣ ಕರ್ನಾಟಕದ ಶಿಕ್ಷಣ ಇಲಾಖೆಯವರೆಗೆ ತಲುಪಿತ್ತು. ಇಂದು ಆ ಪಯಣ ನಿಂತಿರಬಹುದು, ಆದರೆ ಅದರ ಗುರುತುಗಳು ಮಾತ್ರ ರಾಜ್ಯ ರಾಜಕೀಯದ ನೆನಪುಗಳಲ್ಲಿ ಉಳಿದಿವೆ. ಬಿಸಿ ನಾಗೇಶ್ ಅವರಿಗೆ ಭಾವಪೂರ್ಣ ನಮನ. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ.